ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಆದರೆ ಇವತ್ತಿನ ವಿಚಾರ ಏನಪ್ಪ ಅಂದ್ರೆ ನೋಡಿ, ನಮ್ಮ ಜನ ಏನಪ್ಪ ಅಂದರೆ ಬಿಗ್ ಬಾಸ್ ಮುಗೀತು, ಇನ್ನು ಗಿಚ್ಚಿಗಿಲಿಗಿಲಿ, ಇನ್ನು ಕಾಮಿಡಿ ಕ್ಲಿಯರ್ಗಳು ಈ ಥರ ನೋಡ್ಕೊಂಡು ಹೋಗ್ತಿದ್ರೆ ಹೊರತು ಆದರೆ ಸಮಸ್ಯೆಗಳ ಬಗ್ಗೆ ಯಾರು ಕೇಳೋದಕ್ಕಿಲ್ಲ. ಇವತ್ತು ನೋಡಿ BMTC ಬಸ್ಸಲ್ಲಿ ಯಾರೋ ಕಂಡಕ್ಟರ್ಗಳು ಏನೋ ಅದೆಂಥದ್ದು ಶ್ಯಾನರ್ ಹಾಕಿಬಿಟ್ಟು ಲಕ್ಷಾಂತರ ರೂಪಾಯಿ ಹೊಡೆದು ಬಿಟ್ಟವ್ರೆ ಅಂತಂದೇಳಿ ಲಬ 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 ಅಂತ ವೈಕಂತಾರೆ. ಅಂದರೆ ಇವತ್ತಿನ ಮಾಧ್ಯಮಗಳು ಕೆಲವರಲ್ಲ, ಕೆಲವು ಮಾಧ್ಯಮಗಳು, ಈ ಕೆಲವು ಅಂಡರ್ ಬೇಬರ್ಸಿ ಮಾಧ್ಯಮಗಳಿದ್ದಾವೆ, ಸತ್ಯನ ಸುಳ್ಳು ಹೇಳ್ತವೆ, ಸುಳ್ಳನ್ನು ಸತ್ಯವನ್ನಾಗಿ ಬಿಂಬಿಸ್ತಾ ಇದ್ದಾರೆ ಜನಗಳ ಮಧ್ಯದಲ್ಲಿ. ಇವತ್ತು ಲಕ್ಷಾಂತರ ರೂಪಾಯಿ ಹೊಡೆಯೋಕ್ಕಾಗಲ್ಲ ಅದರಲ್ಲಿ, ಗೊತ್ತಾಯ್ತಾ? ಏನೋ ಒಂದು 5 ರೂಪಾಯಿ 10 ರೂಪಾಯಿ ಹೊಡ್ಕೋಬೋದು. ಅದೇನು ಹೊಡೆದ್ಬಿಟ್ಟು ಅವ್ರೇನು ದೊಡ್ಡ ದೊಡ್ಡದಾಗಿ ಏನೋ ಬಂಗ್ಲೆ ಕಟ್ಸಲ್ಲ, ಇಲ್ಲ ದೊಡ್ಡ ದೊಡ್ಡ ಮಾಲು ಕಟ್ಟಲ್ಲ, ಏನೋ ಹೊಟ್ಟೆಪಾಡು. ಇವ್ರು ಸರಿಯಾಗಿ ಸಂಬಳ ಕೊಟ್ಟರೆ, ಇವ್ರು ಸರಿಯಾಗಿ ಫೆಸಿಲಿಟಿ ಕೊಟ್ಟರೆ ಅವ್ರು ಯಾಕಿಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಾರೆ? ಮಾಡಲ್ಲ. ಇಂಥವೆಲ್ಲ ಕೇಳ್ತೀರಾ? ಅಯ್ಯೋ ನಿಮ್ಮ ಮಕ ಮುಚ್ಚ. ತುಕಲಿ ಮಾಧ್ಯಮಗಳೇ, ಕೆಲವರಲ್ಲ ಎಲ್ಲರಲ್ಲ, ಕೆಲವರು ನೀವು ತೋರಿಸ್ತಾ ಇದ್ರಲ್ಲ, ಏನು ಡ್ರೈವರು ಕಂಡಕ್ಟ್ರು ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕ್ಬಿಟ್ರು, ಹಂಗೆ ಹಾಕ್ಬಿಟ್ರು. ನೀವು ಕೂಡ ಅದೇನೇ ಕೆಲಸ ಮಾಡ್ತಾ ಇರೋದು. ಅನ್ನ ಹಾಕಿರೋ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದಾರೆ ನೀವೇನು ಸಾಚಗಳಲ್ಲ ಇಲ್ಲಿ, ಗೊತ್ತಾಯ್ತಾ? ಅವರೇನು ಕೋಟಿಗಟ್ಟಲೆ ದುಡ್ಡು ಹೊಡೆದಿಲ್ಲ. ದಿನ ಮಂತ್ರಿಗಳು ಬೆಳಗ್ಗೆ ಎದ್ದರೆ ಕೋಟಿ ಕೋಟಿ ದುಡ್ಡು ಹೊಡಿತಿದ್ದಾರೆ. ಅದನ್ನು ತೋರಿಸ್ರಿ. ಇವತ್ತು ನೋಡಿ ಜಾತಿ ಗಣತಿ ಮಾಡಿದ್ರು ಕರ್ನಾಟಕದಲ್ಲಿ. ಯಾರಾದರೂ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ಮ ಬಾಯಿಗಳೆಲ್ಲ ಬಿದ್ದೋಗ್ಬಿಟ್ಟವ? ನಿಮ್ಮ ಬಾಯಲ್ಲೇನೋ ಹುಳ ಬಂದ್ಬಿಟ್ಟವ? ನಿಮ್ಮ ಬಾಯಲ್ಲೇನೋ ಸಗಣಿಟ್ಕೊಂಡಿದ್ದೀರಾ? ಯಾರು ಕೇಳ್ತಾ ಇದ್ದೀರಾ? ಕೋಟಿ ಕೋಟಿ ಖರ್ಚು ಮಾಡಿ ಜನಗಣತಿ ಮಾಡಿಸಿದ್ರು. ಎಲ್ಲಿಗೆ ಬಂತದು ಜನಗಣತಿ? ಮೇಷ್ಟ್ರುಗಳ ಕೈಲಿ ಮಾಡಿಸಿದ್ರು. ಒಬ್ಬರು ಮೇಷ್ಟ್ರು ವರದಿ ಕೊಟ್ಟಿದ್ದು ನೋಡಲಿಲ್ಲ. ಇಲ್ಲಿ ಬೆಂಗಳೂರಲ್ಲೆಲ್ಲ KB ಅವ್ರ ಕೈಲೆಲ್ಲ ಮಾಡಿಸಿದ್ರು, ಅವರು ವರದಿ ಕೊಟ್ಟಿದ್ದು ನೋಡಲಿಲ್ಲ. ಸರ್ಕಾರನೂ ವರದಿ ಕೊಟ್ಟಿದ್ದು ನೋಡಲಿಲ್ಲ. ಯಾವ ಜಾತಿ ಎಷ್ಟಿದೆ, ಯಾವ ಧರ್ಮ ಎಷ್ಟಿದೆ, ಎಲ್ಲ ಜಾತಿ ಗಣತಿ 2 ತಿಂಗಳೆಲ್ಲ ಮಾಡಿದ್ರಪ್ಪ. ಎಲ್ಲರಪ್ಪ ಅದು ವರದಿ? ಯಾವ ಜಾತಿ ಎಷ್ಟಿದೆ, ಎಷ್ಟು ಜನಸಂಖ್ಯೆ ಇದೆ, ಏನಾಯಿತು, ಅವ್ರಿಗೆಲ್ಲ ಏನೇನು ಫೆಸಿಲಿಟಿ ಕೊಡ್ತಾಯಿದ್ದೀರಾ? ಏನು ಅದರಲ್ಲೂ ದುಡ್ಡು ನೀರು ಕುಡ್ದಿದ್ದೀರಾ? ಇದನ್ನು ಕೇಳಬೇಕಲ್ವ? ಯಾರು ಬಾಯಿ ಬಿಡ್ತಾ ಇಲ್ವಲ್ರಯ್ಯ. ಏನೋ ಮಾತು ಎತ್ತಿರ ನಾವು ಅಂಥ ಹೋರಾಟಗಾರರು, ಇಂಥ ಹೋರಾಟಗಾರರು, ನಮ್ಮಿಂದನೇ ರಾಜ್ಯ, ನಾವೇ ಕರ್ನಾಟಕಕ್ಕೆ ಸಂಪತ್ತು, ನಾವೇ ರಾಜರು, ಅದು ಇದು ಅಂತಂದೇಳಿ ಬಿಲ್ಡಪ್ ಕೊಟ್ಕೊತ ಇದ್ದೀರಲ್ಲ, ಇದು ಯಾವುದೋ ಕಣ್ಣಿಗೆ ಕಾಣಿಸಲ್ವಾ? ಆ ಪುಟ್ಕೋಸಿ ಕಂಡಕ್ಟ್ರದ್ದು 10 ರೂಪಾಯಿ 20 ರೂಪಾಯಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇಲ್ವಾ? ಇದು ಜಾತಿ ಗಣತಿದು ಅದು ಎಷ್ಟೋ ಕೋಟಿ ಖರ್ಚು ಮಾಡಿದಲ್ರಿ, ನಮ್ಮ ದುಡ್ಡು ರೀ, ಅದು ಸಾರ್ವಜನಿಕರ ದುಡ್ಡು, ಅದು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡು, ಅದು ಅದನ್ನು ಕೇಳ್ರಿ, ಗೊತ್ತಾಯ್ತಾ? ಏನು ಕಂಡಕ್ಟ್ರದ್ದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ? BMTC ಕಂಡಕ್ಟ್ರದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವ? ಇದು ಕಾಣಿಸಲ್ವಾ? ಜಾತಿ ಗಣತಿ ಕಾಣಿಸಲ್ವ ಹಂಗಾದ್ರೆ? ಅದು ಹೋಯ್ತು, ಅದು ಲೆಕ್ಕಕ್ಕೆ ಇಲ್ವ ಹಂಗಾದ್ರೆ? ಇವ್ರದ್ದು ಮಾತ್ರ ಲೆಕ್ಕ 10 ರೂಪಾಯಿ ಮಾತ್ರ ಲೆಕ್ಕ. 38 ತಿಂಗಳು ಅರಿಯರ್ಸ್ ಕೊಟ್ಟಿಲ್ಲ, ಅದು ಲೆಕ್ಕ ಅಲ್ವಾ? 3,000 ಕೋಟಿ PF ದುಡ್ಡು ಕೊಟ್ಟಿಲ್ಲ, ಅದು ಲೆಕ್ಕ ಅಲ್ವಾ? ಮತ್ತು ರಿಟೈರ್ಡ್ ಆಗಿರೋರಿಗೆ ಅವರು ಏನು ನಿವೃತ್ತಿ ಹೊಂದಿರ್ತಾರಲ್ಲ, ಅವ್ರಿಗೆ ಸರಿಯಾಗಿ ಈ ಸೆಟ್ಲ್ಮೆಂಟೇ ಮಾಡಿಲ್ಲ, ಅದು ಲೆಕ್ಕ ಅಲ್ವ ಹಂಗಾದ್ರೆ? ಈ 10 ರೂಪಾಯಿ 20 ರೂಪಾಯಿ ಲೆಕ್ಕ ಏನು ಲಕ್ಷ ಮುಂಡಾಯಿಸ್ಬಿಟ್ಟವ್ರೆ. ಹೆಂಗ್ರಿ ಮುಂಡಾಯಿಸ್ತಾರೆ? ಅಲ್ಲಿ ಬಸ್ಸಲ್ಲಿ ಶ್ಯಾನರ್ ಹಾಕಿರ್ತಾರೆ. ನಾವು ಕೂಡ ಪ್ರತಿದಿನ BMTC ಬಸ್ಸಲ್ಲ ಓಡಾಡೋದು. ಅಲ್ಲಿ ಶ್ಯಾನರ್ ಮಾಡಿದರೆ ಏನಾಗುತ್ತೆ, ಬಸ್ ನಂಬರ್ ಬರುತ್ತೆ, BMTC ಅಂತ ಬರುತ್ತೆ. ಏನು ಅಷ್ಟೊಂದು ದಡ್ರ ಫೋನ್ಪೇ ಗೂಗಲ್ ಪೇ ಮಾಡೋರು ಜನಗಳು ನೋಡ್ತಾರೆ. 1 ರೂಪಾಯಿ ಚಿಲ್ಲರೆ ಕೊಡಲಿಲ್ಲ ಅಂದರೆ ಓಲೋ ಅಂತ ಭಯ ಪಡ್ಕೊತವೆ. ಇನ್ನು ಅದು ಕಂಡಕ್ಟರ್ ದುಡ್ಡು ಹೋಗ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ ಜನಗಳು? ಕೇಳೋದೇ ಅಲ್ವಾ? ಏನರಯ್ಯ ಸುಳ್ಳು ಹೇಳ್ತೀರಾ? ಎಂತೆಂಥ ಸುಳ್ಳು. ಯಾವನೊಬ್ಬ ಮಾಡಿರ್ಬೋದ್ರಯ್ಯ, ಸಂಬಳ ಕಮ್ಮಿ ಕೊಡ್ತಾ ಇದ್ದಾರೆ, ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ. 12 ಅವರ್ 13 ಅವರ್ ಡ್ಯೂಟಿ ಮಾಡ್ತಾರೆ, 20,000 22,000 ಸಂಬಳ ಯಾವನರಯ್ಯ ಮಾಡ್ತಾನೆ? ಇಲ್ಲಿ ಸಂಬಳ ಕೊಟ್ಟರು ಕೂಡ ಟೇಬಲ್ ಕೆಳಗಡೆ ಎಂಜಲು ಕಾಸಿಗೆ ಡ್ಯೂಟಿ ಮಾಡ್ತಾರಲ್ಲ, ಇದನ್ನು ಕೇಳ್ರಯ್ಯ ನೀವು. ಕಂಡಕ್ಟ್ರು ಸರಿಯಾಗಿ ಸಂಬಳ ಕೊಡ್ರಿ, 30,000 35,000 ಸಂಬಳ ಮಾಡಿ. ಸರ್ಕಾರಿ ನೌಕರರಿಗೆ ಕೊಡೋ ಸಂಬಳ ಅವ್ರಿಗೆ ಕೊಡ್ರಿ. ಯಾಕೆ ಕರೆಕ್ಟಾಗಿ ಕೆಲಸ ಮಾಡಲ್ಲ? ನಾವು ನೋಡ್ತೀವಿ. ಯಾರೋ ಒಬ್ಬ ಈಗ ಅದು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಮೋಸನ. 1 ರೂಪಾಯಿ 2 ರೂಪಾಯಿ ಚಿಲ್ಲರೆ ಕೊಡದೇ ಇದ್ದರೆ ಲಬ 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 ಅಂತ ವೈಕಂತವೆ. ಇನ್ನು 10 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡ್ಬಿಟ್ರೆ ಜನ ಸುಮ್ಕೆ ಬಿಡ್ತಾರೇನ್ರಿ? ಕಂಡಕ್ಟ್ರುಗಳಿಗೆ ಅಲ್ಲಿ ನಂಬರ್ ಬರುತ್ತೆ, ನಾನು ಫೋನ್ಪೇ ಮಾಡಿದ್ರೆ ಅದರಲ್ಲಿ ಬಸ್ ನಂಬರ್ ಬರುತ್ತೆ, BMTC ಅಂತ ಬರುತ್ತೆ. ಅವಾಗ ಅವ್ರು ಫೋನ್ಪೇ ಮಾಡ್ತಾರೆ ಜನಗಳು. ಎಷ್ಟೊಂದು ಯಾರು ದಡ್ರು ಅಲ್ಲ. ದಡ್ರು ಯಾರಪ್ಪ ಅಂದರೆ ಇವತ್ತು ನೋಡಿ ಜಾತಿ ಗಣತಿ ಕೇಳ್ತಾ ಇಲ್ಲ. ಏನಾಯಿತು, ಎಲ್ಲೂ ಹೋಯ್ತು, ಯಾಕೆ ಎಲ್ಲಿಗೆ ಬಂತದು? ಎಷ್ಟು ಕೋಟಿ ಮುಂಡ ಮುಚ್ಚಿದ್ರು ಅದನ್ನು? ಇದನ್ನು ಕೇಳ್ರಪ್ಪ, ಇದನ್ನು ಕೇಳ್ರಿ. ಕೆಲ್ಸಕ್ಕೆ ಬರ್ದಾರೋ ಕೇಳ್ತಾ ಇದ್ದೀರಲ್ಲ, ಇದನ್ನು ಕೇಳ್ರಿ ನೀವು. ಕಂಡಕ್ಟ್ರದ್ದು ಹಿಡ್ಕೊಂಡು ಕುತ್ಕೊಂಡಿದ್ರಲ್ಲ, ಕಂಡಕ್ಟರ್ ಡ್ರೈವರ್ದು ಅಂದರೆ ಅವ್ರಿಗೆ ಹೆಂಗಾರ ಮಾಡಿ ಅವ್ರನ್ನ ಒಟ್ಟು ಹಾಳು ಮಾಡಬೇಕು, ಅವ್ರನ್ನ ಬೀದಿ ತರಬೇಕಷ್ಟೇ. ಏನು ಪುಕ್ಷಟ್ಟೆ ಕೆಲಸ ಮಾಡ್ತಾ ಅವ್ರೇನು ಸುಮ್ಮನೆ ದುಡಿತಾ ಇದ್ದಾರೇನ್ರಿ? 24 ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ಸರಿಯಾಗಿ ಯೋಗ್ಯತೆಗೆ. ಎಷ್ಟು ಸರ್ಕಾರಗಳು ಬಂದವು ರೀ, ಅವ್ರ ಯೋಗ್ಯತೆಗೆ ಸರಿಯಾಗಿ ಫೆಸಿಲಿಟಿ ಕೊಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ, 38 ತಿಂಗಳು ಅರಿಯರ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಇದು ಯಾವುದೋ ಪುಟ್ಕೋಸಿ 10 ರೂಪಾಯಿ 20 ರೂಪಾಯಿ ಮಾಡಿರೋದನ್ನ ಕೋಟಿ ಕೋಟಿ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ. ಅದನ್ನು ಯಾರೂ ಕೇಳ್ತಾ ಇಲ್ಲ. ಇದ್ರ ಬಗ್ಗೆನೇ ಅಯ್ಯೋ ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ಇವು ವೈಕಂತವೆ ತುಕಲಿ ಮಾಧ್ಯಮಗಳು ಕೆಲವು
ಕೆಲವು ವೈಕಂತ ಬಿದ್ದವೆ ತುಕಲಿ ಮಾಧ್ಯಮದವು. ಅನ್ನ ಹಾಕಿದ ಮನೆ ಕನ್ನ ಹಾಕ್ಬಿಟ್ರು. ಅಯ್ಯೋ ಬೇವರ್ಸಿಗಳ ಕರೆಕ್ಟಾಗಿ ಅವರಿಗೆ ಕೊಡಕ್ಕೆ ಹೇಳಿ ಫಸ್ಟು. ಆಮೇಲೆ ಅನ್ನ ಹಾಕಿದ ಮನೆ, ನೀವು ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾ ಇರೋದು. ಕೆಲವು ಮಾಧ್ಯಮದವ್ರು ಇದ್ರಲ್ಲ, ನೀವು ಕೂಡ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾ ಇದ್ದೀರಾ. ಇವತ್ತು ಕರ್ನಾಟಕ ಇದ್ಕೊಂಡು ಎಷ್ಟೊಂದು ಜನ 2028 ಚುನಾವಣೆಗೆ ಈಗಲಿಂದನೇ ರೆಡಿ ಮಾಡ್ಕೊತ ಇದ್ದಾರೆ. ಹೊರ ದೇಶದಿಂದ ಕರ್ಕೊಂಡು, ಬಾಂಗ್ಲಾದೇಶದಿಂದ ಕರ್ಕೊಂಬಂದಿದ್ದಾರೆ. ಇಲ್ಲಿ ಅವ್ರಿಗೆ ವೋಟರ್ ಐ ಡಿ, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಎಲ್ಲ ಹೆಂಡ್ರು ಮಕ್ಕಳು ಎಲ್ಲ ಸೇರಿ ಕೊಟ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಕೊಡ್ತಾರೆ. ಕಂಡಕ್ಟ್ರದ್ದು ಕಾಣಿಸ್ತಾ ಇದೆ ಅಲ್ವಾ, ಶಾನವ್ರು ಮೋಸ ಮಾಡಿರೋದು. ಇದು ಕಾಣಿಸ್ತಾ ಇಲ್ವಾ? ನಿಮ್ಮ ಮಕ ಮುಚ್ಚ, ನಿಮ್ಮ ಬಾಯಿಗೆ ಸಗಣಿ ಹಾಕ, ನಿಮ್ಮ ಬಾಯಿಗೆ ದೊರಬೆ ತುರುಕ, ಇದು ಕಾಣಿಸ್ತಾ ಇಲ್ವ ನಿಮಗೆ? ಇದ್ರ ಬಗ್ಗೆ ಹೇಳ್ರಯ್ಯ, ಇದ್ರ ಬಗ್ಗೆ ಮಾತಾಡ್ರಿ. ಹೆಂಗೆ ಕೊಟ್ಟರವ್ರಿಗೆ ಆಧಾರ್ ಕಾರ್ಡು? ಯಾವ ಬೇಬರ್ಸಿದ ನಮಗ ಕೊಟ್ಟ ಆಧಾರ್ ಕಾರ್ಡು? ಯಾವ ಬೇಬರ್ಸಿದ ನಮಗ ಕೊಟ್ಟ ಅವನಿಗೆ ವೋಟರ್ ಐ ಡಿನ? ಯಾವ ಬೇಬರ್ಸ್ಗಳು ಸಾಲ ಎಲ್ಲ ಕೊಟ್ಟವ್ರಪ್ಪ ಇನ್ಸ್ಟಾಲ್ಮೆಂಟಲ್ಲಿ. ಈ ಕೊಪ್ಪಿ ಮುಂಡತ್ತವ ಬಜಾಜ್ ಕಂಪ್ನಿಯವರು ಅವ್ರಿಗೆ ಸಾಲ ಎಲ್ಲ ಕೊಟ್ಟವ್ರೆ. ಇವ್ರು ಹೊಡಿಬೇಕು ಮೊದಲು. ಹೆಂಗ್ರಯ್ಯ ಕೊಟ್ರಿ? ನಾವೇನಾರ ಸಾಲ ಕೇಳಿದ್ರೆ ನಿಮ್ದು ಅದು ಇಲ್ಲ, ನಿಮ್ದು ಇದು ಇಲ್ಲ, ನಿಮ್ಮದು ಅಂಗಿ ಇಲ್ಲ, ನಿಮ್ಮದು ಪ್ಯಾಂಟ್ ಇಲ್ಲ, ಚಡ್ಡಿ ಇಲ್ಲ ಅಂತ ಎಲ್ಲ ಕೇಳ್ತೀರಾ. ಇವ್ರಿಗೆ ಹೆಂಗ್ರಯ್ಯ ಕೊಟ್ಟರೆ ಹೊರದೇಶದಿಂದ ಬಂದವರಿಗೆ ಲೋನು ಹೆಂಗ್ರಯ್ಯ ತೀರಿಸ್ತಾರೆ? ಏನರಯ್ಯ ಕೆಲಸ ಮಾಡ್ತಾರೆ ಅವರಿಲ್ಲಿ? ನಿಮ್ಮ ಮಕ ಮುಚ್ಚ, ನಿಮ್ಮ ಬಾಯಿಗೆ ಸಗಣಿ ತುರ್ಕ. ಅಯ್ಯೋ, ಯಾವಾಗ್ರಯ್ಯ ಬುದ್ಧಿ ಬರುತ್ತೆ ನಮ್ಮ ಜನಕ್ಕೆ? ಕೇಳ್ರಯ್ಯ ಇದನ್ನು. ಕೋಟಿ ಮುಂದೆ ಮುಚ್ಕೊಂಡು ಹೋಗಿದ್ದೀವಿ ಅಂತ ಅವೆಲ್ಲ ಕೇಳ್ರಯ್ಯ. ಯಾವಾಗ ಕೇಳ್ತೀರ ಗೊತ್ತಿಲ್ಲ ಕಣ್ರಯ್ಯ. ನಮಸ್ಕಾರ ಕಣ್ರಯ್ಯ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ